ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಹದಿನೇಳು ವರ್ಷಗಳ ಕಾಲ ದೇಶ ಕಾಯ್ದು ನಿವೃತ್ತಿಯಾಗಿ ತವರಿಗೆ ಮರಳಿದ್ದ ದೇಶದ ಹೆಮ್ಮೆಯ ಸೈನಿಕನಿಗೆ ತನ್ನ ಸ್ವಂತ ಮನೆಯಲ್ಲೇ ಕಾಲ ಕಾಯ್ತಿದೆ ಅಂತ ಗೊತ್ತಿರಲಿಲ್ಲ. 2 ಕೋಟಿ ರೂಪಾಯಿ ವಿಮೆ ಹಣದ ಆಸೆ, ಜೊತೆಗೆ ಹೆಂಡತಿಯ ಅಕ್ರಮ ಸಂಬಂಧ, ಈ ಎರಡೂ ಸೇರಿ ಬೆಳಗಾವಿಯಲ್ಲಿ ನಡೆಸಿದ ಆ ಒಂದು ಮರ್ಡರ್ ಪ್ಲಾನ್ ಇದೆಯಲ್ಲ, ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ಗಳು ಇದರ ಮುಂದೆ ಫೇಲ್. ಅಧಿಕಾರಿಗಳೇ ಸೇರಿ FSL ರಿಪೋರ್ಟ್ ಅನ್ನೇ ಉಲ್ಟಾ ಮಾಡಿದ್ರು. ಆದ್ರೆ ಕಿಲ್ಲರ್ಸ್ ಮಾಡಿದ ಒಂದೇ ಒಂದು ತಪ್ಪು ಇಡೀ ರಹಸ್ಯವನ್ನೇ ಬಯಲು ಮಾಡಿತು. ಆ ಕಂಪ್ಲೀಟ್ ಸ್ಟೋರಿ ಇವತ್ತಿನ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಇವರ ಹೆಸರು ಸಂದೀಪ್ ಮಂಜರಗಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದ ನಿವಾಸಿ. 17 ವರ್ಷ ದೇಶ ಸೇವೆ ಮುಗಿಸಿ 3 ವರ್ಷಗಳ ಹಿಂದೆಯಷ್ಟೇ ನಿವೃತ್ತಿಯಾಗಿ ಊರಿಗೆ ಬಂದಿದ್ರು. ನಿವೃತ್ತಿಯ ನಂತರ ಆರಾಮಾಗಿ ಹಳ್ಳಿಯಲ್ಲಿ ಕಾಲ ಕಳೆಯುತ್ತಿದ್ದ ಸಂದೀಪ್ಗೆ ಕುಡಿಯುವ ಅಭ್ಯಾಸವಿತ್ತು. 20 ವರ್ಷಗಳ ಹಿಂದೆ ಇವರಿಗೆ ಸುಮಾ ಅನ್ನೋ ಆಕೆಯ ಜೊತೆ ಮದುವೆ ಆಗಿತ್ತು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಸುಮಾಳ ಕಣ್ಣು ಮಾತ್ರ ಬೇರೆ ಕಡೆ ಇತ್ತು. ಗೋಡಗೇರಿಯಲ್ಲಿ ಪುಂಡಲೀಕ್ ಡೊಂಬಾರ್ ಅನ್ನೋ ವ್ಯಕ್ತಿ ಎಗ್ ರೈಸ್ ಅಂಗಡಿ ಇಟ್ಟಿದ್ದ. ಸಂದೀಪ್ ಅವನಿಗೆ ಗೆಳೆಯನಾಗಿದ್ದ. ಇಬ್ಬರು ಸೇರಿ ಹಿಡಕಲ್ ಡ್ಯಾಮ್ ಹತ್ರ ಒಂದು ಹೋಟೆಲ್ ಶುರು ಮಾಡಲು ಪ್ಲಾನ್ ಮಾಡಿದ್ರು. ಹೋಟೆಲ್ ಬಿಸ್ನೆಸ್ ಏನೋ ಶುರುವಾಯಿತು. ಆದ್ರೆ ಇಲ್ಲಿಂದಲೇ ಅಸಲಿ ಆಟ ಶುರುವಾಗಿದ್ದು. ಗಂಡನ ಸ್ನೇಹಿತ ಪುಂಡಲೀಕ್ ಜೊತೆ ಪತ್ನಿ ಸುಮಾಳಿಗೆ ಅಕ್ರಮ ಸಂಬಂಧ ಶುರುವಾಯಿತು. ಇವರಿಬ್ಬರ ಪ್ರೀತಿ ಬೆಳೆಯುತ್ತಿದ್ದಂತೆಯೇ ಮಧ್ಯೆ ಅಡ್ಡವಾಗಿದ್ದ ಗಂಡ ಸಂದೀಪ್ನನ್ನ ಮುಗಿಸಲು ಇಬ್ಬರು ಸ್ಕೆಚ್ ಹಾಕಿದ್ರು. ಅದು ಸುಮಾರು 2.5 ವರ್ಷಗಳ ಹಿಂದೆಯೇ. ಪುಂಡಲೀಕ್ ಡೊಂಬರ್ ಅಂತ ಇರೋದು ಗೋಡಗೇರಿಯಾಗ. ಮೊದಲು ನಾ ಬೇರೆ ಕಡೆ ಇದ್ನಿ, ಮಹಾರಾಷ್ಟ್ರದಾಗ ಇದ್ನಿ. ಇಲ್ಲಿ ಬಂದ ನಂತರ ಒಂದು ಸಣ್ಣ ಎಗ್ ರೈಸ್, ಚಿಕನ್ ರೈಸ್ ಅಂಗಡಿ, ಅಂದ್ರೆ ಸಣ್ಣ ಒಂದು ಹೋಟೆಲ್ ಒಂದು ಬಿಸ್ನೆಸ್ ತೆಗೆದಿನಿ. ಇವರು ಸಂದೀಪ್ ಮಂಜರ್ಗಿ ಅನ್ನೋರ ರಿಟೈರ್ಡ್ ಆಗಿ ಬಂದಿರು. ರಿಟೈರ್ಡ್ ಆಗಿ ಬಂದಾಗ ನಾನು ಹೋಟೆಲ್ದಾಗ ಕುಂತಿರೋ, ಅವರ ಕಾಯಂ ನಾನು ಹೋಟೆಲ್ದಾಗ ಕುಂತಿರೋ. ಒಂದು ತಿಂಗಳು ಕೂತಿರೋ ಅವ್ರಿಗೆ ಬಿಸ್ನೆಸ್ ಲೈನ್ ಚಲೋ ಅನಿಸ್ತು. ನಾನು ಕುಂಡೋದು ಯಾಕಂದ್ರೆ ಒಂದು ಭವಾನಿ ಅಮೃತ್ ಆತ ಬೆಹಮ್ದಾಗ್ತದೆ. ಅಲ್ಲಿ ಯಾವುದೋ ಆಳು ಸಿಗಲಿಲ್ಲ ಅವ್ರಿಗೆ. ನಾನು ಇಲ್ಲಿ ಬಂದು ಕಾಂಪ್ರಮೈಸ್ ಮಾಡಿ ಮಾಡೋಣ ಅಂತ ಹೇಳಿ ಅವರ ಅಲ್ಲಿ ನಂದಿಲ್ ಹೋಟೆಲ್ ಬಂದ್ ಮಾಡಕ್ಕೆ ಚೇರಿ ಕರ್ಕೊಂಡ್ರು. ನಂತರ ಒಂದು ತಿಂಗಳಂತೆ ಅವರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ಗೆ ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದವು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡ ಆಸೆ ಹುಡ್ಸಿರ ಅವ್ರ. ಹಂಗೆ ನನ್ನ ಮಕ್ಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದೇನೋ ಮೂರಿ ಅನ್ಕೋತ ಗಪ್ಪ ಇದ್ನಿ. ಏನೋ ಅವ್ರ ಕೂಡನೂ ಚಲೋ ಇದ್ನಿ, ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟ ಸಾಹೇಬ್ರ ಮನೆ ಸಾಹೇಬ್ರೇ ಸಂದೀಪ್ ಮಂಜರ್ಗಿ ಫುಲ್ ಕುಡಿತಿರು, ಮಾಡ್ತಿರು, ಬೀಳ್ತಿರು. ಕುಡಿಯಾಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಕಂಟ್ಲಿ ಸೆರೆ ಮನ್ಯಾಗ ಓದಿಡ್ತಿರು, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು. ಇವರ ಕುಡಿಯಾಕ ಕಾರಣನೇ ಮೇನ್ ಇವ್ರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತ, ಸತ್ರ ಸಾಯಿಲಿ ಬಿಡ ಹಿಂಗೆ ಕಾಮನ್ ಆಗಿ ಅಂತಾರಂತ ಅನ್ಕೊಂಡಿದ್ನ. ಸಂದೀಪ್ ನನ್ನ ಸುಮ್ಮನೆ ಕೊಂದರೆ ಏನು ಲಾಭ, ಕೊಂದರೆ ದುಡ್ಡು ಬರಬೇಕು ಅಂತ ಪ್ಲಾನ್ ಮಾಡಿದ ಈ ಕಿರಾತಕ ಜೋಡಿ ಸಂದೀಪ್ ಹೆಸರಲ್ಲಿ HDFC ಮತ್ತು SBI ಬ್ಯಾಂಕ್ಗಳಲ್ಲಿ ಭರ್ಜರಿ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ರು. ಒಂದು ವೇಳೆ ಸಂದೀಪ್ ಅಪಘಾತದಲ್ಲಿ ಸತ್ತರೆ ಬರೋಬ್ಬರಿ 2 ಕೋಟಿ ರೂಪಾಯಿ ವಿಮೆ ಹಣ ಬರೋ ತರ ಸೆಟ್ ಮಾಡಿದ್ರು. ಈ ಇನ್ಶೂರೆನ್ಸ್ ವಿಷಯ ಸ್ವತಃ ಸಂದೀಪ್ಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಆ ದುಡ್ಡಿನಿಂದ ಇಬ್ಬರು ಲೈಫ್ ಲಾಂಗ್ ಆರಾಮಾಗಿರ್ಬಹುದು ಅನ್ನೋದು ಇವರ ಐಡಿಯಾ ಆಗಿತ್ತು. ಟ್ವಿಸ್ಟ್ ಅಂದ್ರೆ ಮಾರ್ಚ್ 13ರಂದು ಯಮಕನಮರಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂದೀಪ್ಗೆ ನಿಜವಾಗಿಯೂ ಒಂದು ಸಣ್ಣ ಬೈಕ್ ಅಪಘಾತವಾಯಿತು. ಮೊದಲು ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಜೀವಕ್ಕೆ ಅಪಾಯವಾಗುವಂತಹ ಗಾಯಗಳೇ ಇರಲಿಲ್ಲ. ಇದನ್ನೇ ಕಿಲ್ಲರ್ಸ್ ನಮಗೆ ಸಿಕ್ಕ ಸೂಕ್ತ ಅವಕಾಶ ಅಂದುಕೊಂಡ್ರು. ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿ ಸುಮಾ ತನ್ನ ಗಂಡನನ್ನ ಘಟಪ್ರಭದ JG ಸಹಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ಲು. ಅಲ್ಲಿ ಸ್ಪೆಷಲ್ ವಾರ್ಡ್ ಪಡೆದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ಪುಂಡಲೀಕ್ನ ಸಂಬಂಧಿ ಫಾರ್ಮಸಿ ಸ್ಟೂಡೆಂಟ್ ರಾಹುಲ್ ಜೋಗಿ ಅನ್ನೋನ ಸಹಾಯ ಪಡಿತಾರೆ. ರಾಹುಲ್ ಐಡಿಯಾದಂತೆ ಮಾರ್ಚ್ 14ರಂದು ಸಂದೀಪ್ಗೆ ನೀಡುತ್ತಿದ್ದ ಸಲೈನ್ ಬಾಟಲ್ ಅಲ್ಲಿ ಇಲಿಪಾಷಣ ಮತ್ತು ತಿಗಣೆ ಎಣ್ಣೆ ಬೆರೆಸಿ ಕೊಡ್ತಾರೆ.
ಆದ್ರೆ ಅಂದು ಸುದೀಪ್ ಸಾಯಲ್ಲ. ಬಿಡದ ಈ ಪಾಪಿಗಳು ಮಾರನೇ ದಿನ ಅಂದ್ರೆ ಮಾರ್ಚ್ 15ರಂದು ಹೊರಗಿನಿಂದ ಬೇರೆ ಸಲೈನ್ ಬಾಟಲ್ ತಂದು ಅದಕ್ಕೆ ಪ್ಯೂರ್ ತಿಗಣೆ ಕೆಮಿಕಲ್ ಔಷಧ ಮತ್ತು ನಿದ್ರೆ ಮಾತ್ರೆ ಹಾಕಿ ಕೊಡ್ತಾರೆ. ಪರಿಣಾಮ ದೇಶ ಕಾಯ್ದ ಸೈನಿಕ ಆಸ್ಪತ್ರೆಯ ಬೆಡ್ ಮೇಲೇನೆ ಉಸಿರು ಚೆಲ್ಲುತ್ತಾನೆ. ಸಂದೀಪ್ ಸತ್ತ ತಕ್ಷಣ ಅಪಘಾತದ ಗಾಯಗಳಿಂದ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಸುಮಾ ಕತೆ ಕಟ್ಟಿದಳು. ಯಮಕನಮರಡಿ ಪೊಲೀಸರು ಬೀಮ್ಸ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ವರದಿಯನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಇತ್ತ ಸುಮಾ ಮತ್ತು ಪುಂಡಲೀಕ್ಗೆ ಅಂಜಿಕೆ ಶುರುವಾಯಿತು. ಸುಮಾ ತನ್ನ ತಾಯಿ ಮೂಲಕ RMP ವೈದ್ಯ ಡಾಕ್ಟರ್ ಬಸವರಾಜ ಬಾಸ್ಮೇನನ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ. ಆತ ಬೆಳಗಾವಿ ಕಮಿಷನರ್ ಆಫೀಸ್ನ FDA ಅಶೋಕ್ ಗುಜನಾಲ್ನ ಪರಿಚಯ ಮಾಡಿಸ್ತಾನೆ. ಅಲ್ಲಿಂದ FSL ಆಫೀಸ್ ಕ್ಲರ್ಕ್ ಅಪ್ಪ ಸಾಹೇಬ್ ನಾಯಕ್, ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಮತ್ತು ಹಿರಿಯ ವೈಜ್ಞಾನಿಕ ಅಧಿಕಾರಿ PN ನಾಗರಾಜ್ ಅವರಿಗೆ ಕನೆಕ್ಷನ್ ಸಿಗುತ್ತೆ. ಕೇವಲ 3 ಲಕ್ಷಕ್ಕಿಂತ ಅಧಿಕ ಲಂಚದ ಹಣಕ್ಕೆ ಆಸೆಗೆ ಬಿದ್ದ ಈ ಸರ್ಕಾರಿ ಅಧಿಕಾರಿಗಳು ಬಾಡಿಯಲ್ಲಿ ವಿಷವೇ ಪತ್ತೆಯಾಗಿಲ್ಲ, ಇದು ಸಹಜ ಹೃದಯಾಘಾತ ಅಂತ ರಿಪೋರ್ಟ್ ಅನ್ನೇ ತಿರುಚಿಕೊಟ್ಟು ಬಿಡ್ತಾರೆ. ಕೇಸ್ ಅಲ್ಲಿಗೆ ಕ್ಲೋಸ್ ಆಯ್ತು ಅಂತ ಹಂತಕರು ನಿಟ್ಟಿಸಿರು ಬಿಡ್ತಾರೆ. ಸಂದೀಪ್ ಅಂತ್ಯ ಸಂಸ್ಕಾರವೂ ಮುಗಿಯುತ್ತೆ. ಆದರೆ ಪ್ರಕೃತಿಯ ನ್ಯಾಯವೇ ಬೇರೆ ಇತ್ತು. ಕೇಸ್ ಮುಚ್ಚಿ ಹೋದ ಮೇಲೆ ಆ 2 ಕೋಟಿ ವಿಮೆ ಹಣ ಹಂಚಿಕೊಳ್ಳುವ ವಿಚಾರದಲ್ಲಿ ಸುಮಾ ಮತ್ತು ಪುಂಡಲೇಕ್ ನಡುವೆ ಜಗಳ ಶುರುವಾಗುತ್ತೆ. ಇಬ್ಬರ ನಡುವೆ ವೈಮನಸ್ಸು ತಾರಕಕ್ಕೇರುತ್ತೆ. ಸಿಟ್ಟಿಗೆದ್ದ ಪುಂಡಲೇಕ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟಸ್ ಹಾಕ್ತಾನೆ. ಸಂದೀಪ್ ಸಾವು ಹಾರ್ಟ್ ಅಟ್ಯಾಕ್ ನಿಂದ ಅಲ್ಲ, ನಿಜವಾಗಿಯೂ ಏನಾಯ್ತು ಅಂತ ನನಗೆ ಗೊತ್ತು, ಶೀಘ್ರದಲ್ಲೇ ಬಯಲು ಮಾಡ್ತೀನಿ ಅಂತ ಬರೆದುಕೊಳ್ತಾನೆ. ಹಿಂಗ ಸಡನ್ ಆಗಿ ಒಮ್ಮೆ ಮೊನ್ನೆ ಹುಕ್ಕೇರಿ ಜಾತ್ರೆ ಅಂದ್ರೆ ಬರ್ತಾನೆ ಆಕ್ಸಿಡೆಂಟ್ ಆಯ್ತದೆ. ಅವ್ರ ದವಾಖಾನಿಗೆ ಹೋದ ನಂತರ ನಂಗೆ ಫೋನ್ ಹಚ್ಚಿರು ಹಿಂಗ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು, ಇವ್ ಸಂದೀಪ್ ಆರಾಮಾಗಿ ಬರ್ಬಿಡ್ನ, ಅವನ ಎಲ್ಲ ಹುಳುಗಳು ಹೋಗ್ಬೇಕು ಅಂತ ಔಷಧ ನಾನು ಕೊಡಂದ್ರೆ ಕೊಟ್ಟು ಹೋದ ಮರನೇ ದಿವಸ ಒಂದು ಸಾವಾಗೈತಿ. ಅದಕ್ಕೆ ಇದು ಅನುಮಾನಾಸ್ಪದ ಸಾವು ಐತಿ. ಅದನ್ನ ಹೊಳ್ಳಿ ಅದನ್ನ ಶರೀರ ರೀಚೆಕಪ್ ಆಗ್ಬೇಕದ, ಮರು ತಪಾಸಣೆ ಆಗ್ಬೇಕು. ಯಾಕಂದ್ರೆ ಫುಲ್ ಅನುಮಾನ. ಅವಾಗೇನು ಇರು, ಈಗ ನನಗೆ ಅದು ಫುಲ್ ಡೌಟ್ ಬರಾಯ್ತು. ಅವನ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸ್ಯಾನು, ನಾವು ಹೋಗಿ ಬೆಳಗಾವ್ದಾಗ ಶಟ್ಲಾಕು ಇಬ್ಬರು 4 ಮಕ್ಕಳ ತೊಗೊಂಡು ಹೋಗಿ ನೀನು ನನ್ನ ಚಲೋ ಇರ್ತಾವು ಹಂಗ ಹಿಂಗ ಅಂದ್ರೆ ಹತ್ತಿರ ಸಂಬಂಧ ಈಗ ನಂಗೆ ಫುಲ್ ಅನುಮಾನ ಬರತೈತದ. ಅವು ಮತ್ತು ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ ನಾ ಕೊಟ್ಟು ಮರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳಿ ತಂದು ಕೊಟ್ಟಾಡಿ. ಅವನು ಎಲ್ಲ ದೂರ ಹೋಗಿ ಯಾರಿಗೆ ಸಿಗಬಾರ್ದಲ್ಲ ಅವನು. ಅದಕ್ಕೆ ನಾ ಇದನ್ನ ಹೇಳೋದನ್ನ, ಇದು ಒಬ್ಬ ಸೈನಿಕನ ಸಾವಾಗೈತಿ. ಇದಕ್ಕೆ ಅನ್ಯಾಯ ಆಗಬಾರ್ದು. ಅವ್ರ ಕಠಿಣ. ಇದನ್ನು ಗಮನಿಸಿದ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮತ್ತು ಯಮಕನಮರಡಿ ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಪುಂಡಲೀಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬಂದು ಪೊಲೀಸರೇ ಶಾಕ್ ಆಗ್ತಾರೆ. ತಕ್ಷಣ ಪೊಲೀಸರು ಕೋರ್ಟ್ ಅನುಮತಿ ಪಡೆದು ಸಂದೀಪ್ ಅವರ ಸಮಾಧಿಯಿಂದ ಶವವನ್ನು ಹೊರತೆಗೆದು ಮರುಪರೀಕ್ಷೆ ನಡೆಸ್ತಾರೆ. ಕೊಲೆಗೆ ಬಳಸಿದ ವಿಷದ ಬಾಟಲ್, ಸಿರಿಂಜ್ಗಳನ್ನ ವಶಪಡಿಸಿಕೊಳ್ತಾರೆ. ಸ್ಯಾಂಪಲ್ಗಳನ್ನ ಬೆಂಗಳೂರಿನ ಲ್ಯಾಬ್ಗೆ ಕಳುಹಿಸಿದಾಗ ಅಲ್ಲಿ ವಿಷ ಇರೋದು ಕನ್ಫರ್ಮ್ ಆಗುತ್ತೆ. ಪೊಲೀಸರು ತನಿಖೆ ಚುರುಕುಗೊಳಿಸಿ ಸದ್ಯಕ್ಕೆ ಪ್ರಕರಣದ ಪ್ರಮುಖ ಸೂತ್ರಧಾರಿಗಳಾದ ಹೆಂಡತಿ ಸುಮಾ, ಪ್ರಿಯಕರ ಪುಂಡಲೀಕ್, ಸಾಕ್ಷಿನಾಶಕ್ಕೆ ಐಡಿಯಾ ಕೊಟ್ಟ ರಾಹುಲ್ ಜೋಗಿ, ಸಚಿನ್ ಸೆರಾಳ್, RPM ಡಾಕ್ಟರ್ ಬಸವರಾಜ್, FDA ಅಶೋಕ್ ಗುಜನಾಳ್ ಹಾಗೂ ವರದಿ ತಿರುಚಿದ FSL ಅಧಿಕಾರಿಯಾದ ಅಪ್ಪ ಸಾಹೇಬ, ಚಿನ್ನಯ್ಯ ಮತ್ತು ಹಿರಿಯ ಅಧಿಕಾರಿ PN ನಾಗರಾಜ್ ಸೇರಿದಂತೆ ಪ್ರಮುಖ 9 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ಈ ಜಾಲದಲ್ಲಿ ಭಾಗಿಯಾಗಿದ್ದ ಮತ್ತು ಇಲಾಖೆಯ ತನಿಖಾ ವ್ಯಾಪ್ತಿಯಲ್ಲಿರುವ ಸುಮಾರು 80 ಜನರವರೆಗೆ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಎನ್ನಲಾಗಿದೆ. ಆರೋಪಿಗಳ ಮೇಲೆ ಭಾರತೀಯ ನ್ಯಾಯ ಸಂಹಿತೆ BNS ಸೆಕ್ಷನ್ 103/1,
238 ಬಾರ್ ಬಿ ಮತ್ತು 3 ಬಾರ್ 5 ಅಡಿ ಕೇಸ್ ದಾಖಲಾಗಿದೆ. ಎಸ್ಪಿ ರಾಮರಾಜನ್ ಅವರು ಹೇಳುವಂತೆ ಸ್ವತಃ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಯೇ ವರದಿಯನ್ನ ಬದಲಾಯಿಸುತ್ತಾರೆ ಎನ್ನುವುದು ಇಡೀ ಸಿಸ್ಟಮ್ ಮತ್ತು ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ತಂದಿದೆ. ದುಡ್ಡಿನ ಆಸೆಗೆ ಬಿದ್ದು ಗಂಡನನ್ನೇ ಕೊಂದ ಪತ್ನಿ ಮತ್ತು ಆಕೆಗೆ ಸಾಥ್ ನೀಡಿದ ಲಂಚಕೋರ ಅಧಿಕಾರಿಗಳು ಈಗ ಕಂಬಿ ಎಣಿಸುತ್ತಿದ್ದಾರೆ. ಕಾನೂನಿನ ಕಣ್ಣಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕ್ರೈಮ್ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.